ಜಾತಿಗಣತಿ ವರದಿಯನ್ನ ಓಪನ್ ಮಾಡಿ ನೋಡ್ತೇವೆ. ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಡಿಸಿಎಂ ಜಾತಿಗಣತಿ ವರದಿಯ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ವರದಿಯನ್ನ ಓಪನ್ ಮಾಡಿ ನೋಡ್ತೇವೆ ಅಂದಿದ್ದಾರೆ. ನಾವು ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ, ಲೋಪದೋಷ ಇದ್ರೆ ಸರಿಪಡಿಸುವಂತ ಕೆಲಸವನ್ನ ಮಾಡ್ತೀವಿ ಅಂದಿದ್ದಾರೆ. ಪಕ್ಷದ ಮೂಲ ಸಿದ್ಧಾಂತ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂದಿದ್ದಾರೆ. ನಾವು ಈಗ ತಾನೇ ಅದು ಓಪನ್ ಆಗಿದೆ. ನನಗೆ ಇವತ್ತು ಕಾಪಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ನಾನು ತೆಗೆದು ಓದಿಲ್ಲ. ಇದೆಲ್ಲ ನೋಡ್ತೀವಿ. ನಾವು ಯಾರು ಆತುರದ ಕ್ರಮ ಯಾರು ಕೈಗೊಳ್ಳೋದಿಲ್ಲ. ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾದ್ರು ಲೋಪದೋಷ ಇದ್ದರೆ ಅದನ್ನ ಸರಿ ಮಾಡೋಂಥದ್ದು ಕೂಡ ನಾವು ಮಾಡ್ತೀವಿ. ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಏನ್ ಮಾಡ್ತಾ ಇದೆ, ಅದರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವನ್ನಾಡಿದ್ದಾರೆ. ಆಕ್ರೋಶ ಯಾತ್ರೆ ಅಂತ ಪರಿವರ್ತನೆ ಮಾಡ್ಕೊಳ್ಳಿ ಅಂದಿದ್ದಾರೆ. ಜನಾಕ್ರೋಶ ಎಲ್ಲಿದೆ, ಆಕ್ರೋಶ ಯಾತ್ರೆ ಅಂತ ಮಾಡ್ಕೊಳ್ಳಿ. ದೇಶದಲ್ಲಿ ಬೆಲೆ ಏರಿಕೆ ಆಗಿರೋದು ಬಿಜೆಪಿಯಿಂದ ಅಂದಿದ್ದಾರೆ ಡಿಸಿಎಂ. ಟಿವಿ, ಸಿಮೆಂಟ್, ಚಿನ್ನ, ಡೀಸೆಲ್ ಬೆಲೆ ಏರಿಕೆಗೆ ಬಿಜೆಪಿಯೇ ಕಾರಣ ಅಂದಿದ್ದಾರೆ. ಜನ ಆಕ್ರೋಶ ಯಾತ್ರೆ. ನಾನು ಬಿಜೆಪಿ ಸ್ನೇಹಿತರಿಗೆ ಈಗೂ ಮನವಿ ಮಾಡ್ಕೊಳ್ತೀನಿ, ಹಿಂದಿನ ಮನವಿ ಮಾಡ್ಕೊಳ್ತೀನಿ. ಇದು ಬಿಜೆಪಿ ಆಕ್ರೋಶ ಯಾತ್ರೆ ಅಂತೇಳಿ ತಾವು ಪರಿವರ್ತನೆ ಮಾಡಿಕೊಂಡು ತಾವು ಮುಂದುವರಿಬೇಕು. ಯಾಕಂದ್ರೆ ಇವತ್ತೇನೇನು ಬೆಲೆ ಏರಿಕೆ ಆಗಿದೆ ಅವೆಲ್ಲ ಕೂಡ ಬಿಜೆಪಿಯಿಂದ. ಬಿಜೆಪಿ ಸಿಮೆಂಟ್ ಬೆಲೆ, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ, ಎಲ್ಲ ತೈಲಗಳ ಬೆಲೆ, ಟಿವಿ ಬೆಲೆ